ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ 2003ರ ರಿಂಗ್ ರೋಡ್ ಶುಭ ಮರ್ಡರ್ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಕೊಲೆ ಅಪರಾಧಿ ಶುಭ ಶಂಕರನಾರಾಯಣ ಹಾಗೂ 3 ಅಪರಾಧಿಗಳಿಗೆ ಇದೀಗ ಜೀವಾವಧಿ ಶಿಕ್ಷೆಯನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಇನ್ನು ಏನ್ ನಡೆದಿತ್ತು, ಆ 2003ರಲ್ಲಿ ನಡೆದ ಘಟನೆಯಾದ್ರೂ ಏನು ಅಂತ ನೋಡ್ತಾ ಹೋದ್ರೆ, ಗಿರೀಶ್ ಹಾಗೂ ಶುಭ ಶಂಕರನಾರಾಯಣ ಅವರ ಮದುವೆ ಕೂಡ ನಿಗದಿಯಾಗಿತ್ತು. ಇಬ್ಬರ ಕುಟುಂಬವು ಹಿಂದಿನಿಂದಲೂ ಪರಿಚಯಸ್ಥರಾಗಿದ್ರು. ಗಿರೀಶ್ ಎಂಎನ್ಸಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದ. ಇತ್ತ ಶುಭ LLB ಕಾನೂನು ಪದವಿಯ 5ನೇ ಸೆಮಿಸ್ಟರ್ ವಿದ್ಯಾರ್ಥಿನಿಯಾಗಿದ್ಲು. ಅವರ ನಿಶ್ಚಿತಾರ್ಥ 2003 ನವೆಂಬರ್ 30ರಂದು ಕೂಡ ನಡೆದಿತ್ತು. ಆದರೆ ಶುಭ ತನ್ನ ಕಾಲೇಜಿನ ಜೂನಿಯರ್ ಆಗಿದ್ದ 19 ವರ್ಷದ ಅರುಣ್ ವರ್ಮಾ ಎಂಬಾತನನ್ನ ಪ್ರೀತಿಸಿದ್ಲು. ಇನ್ನು 2003 ಡಿಸೆಂಬರ್ 3ರ ರಾತ್ರಿ ಬೇವಿ ಗಿರೀಶ್ ತಮ್ಮ ಬಾವಿ ಪತ್ನಿ ಶುಭ ಅವರನ್ನ ಊಟಕ್ಕೆ ಕರೆದೊಯ್ದಿದ್ರು. ಊಟದ ನಂತರ ಶುಭ HAL ವಿಮಾನ ನಿಲ್ದಾಣದಲ್ಲಿ ವಿಮಾನಗಳು ಟೇಕ್ ಆಫ್ ಆಗೋದನ್ನ ನೋಡಲು ಬಯಸಿದ್ದಳು. ಆಗ ಗಿರೀಶ್ ಆಕೆಯನ್ನ ಇನ್ನರ್ ರಿಂಗ್ ರೋಡ್ ನಲ್ಲಿರುವ ವೀಕ್ಷಣಾ ಸ್ಥಳಕ್ಕೆ ಕರೆದೊಯ್ದ್ರು. ಇಬ್ಬರು ಕೂಡ ರನ್ವೇ ಕಡೆಗೆ ಮುಖ ಮಾಡಿ ನಿಂತಿದ್ರು. ಆದ್ರೆ ಗಿರೀಶ್ ವಿಮಾನಗಳನ್ನ ನೋಡ್ತಿದ್ದಾಗ ದುಷ್ಕರ್ಮಿಗಳು ಬೈಕ್ ನ ಶಾಕ್ ಅಬ್ಸರ್ವ್ ನಿಂದ ತಲೆಗೆ ಹೊಡೆದ್ರು. ಗಂಭೀರವಾಗಿ ಗಾಯಗೊಂಡ ಕಾರಣ ಮರುದಿನ ಖಾಸಗಿ ಆಸ್ಪತ್ರೆಯಲ್ಲಿ ಗಿರೀಶ್ ಮೃತಪಟ್ಟಿದ್ರು. ಆಗ ವಿವೇಕನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಕೆ ನಾನಯ್ಯ ಅವರು ಮೊಬೈಲ್ ಕರೆಗಳ ವಿವರಗಳ ಸಹಾಯದಿಂದ ಪ್ರಕರಣವನ್ನ ಭೇದಿಸಿದ್ರು ಮತ್ತು ಅಪರಾಧಿಗಳಾದಂತ ಶುಭ, ಅರುಣ್ ಮತ್ತು ಆತನ ಸಹಚರರಾದ ವೆಂಕಟೇಶ್ ಹಾಗೂ ದಿನೇಶ್ ನನ್ನ ಬಂಧನ ಕೂಡ ಮಾಡಿದ್ರು. ಇನ್ನು ಜುಲೈ 2010ರಲ್ಲಿ ಸ್ಥಳೀಯ ನ್ಯಾಯಾಲಯವು 4ರನ್ನು ಕೂಡ ದೋಷಿಗಳು ಅಂತ ತೀರ್ಪು ನೀಡಿ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಿತ್ತು. ಅದಾದ ನಂತರ ಶುಭ ಅರುಣ್ನ ಮದುವೆಯಾಗಲು ಬಯಸಿದ್ದರಿಂದ ಇದು ಪೂರ್ವಯೋಜಿತ ಕೊಲೆ ಅಂತ ನ್ಯಾಯಾಲಯ ತೀರ್ಮಾನಿಸಿತ್ತು. ಇನ್ನು ಅಧಿಕಾರಿಗಳು ಕರ್ನಾಟಕ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಕೂಡ ಸಲ್ಲಿಸಿದ್ರು. ನಂತರ 2012ರಲ್ಲಿ ಶುಭ ಶಿಕ್ಷೆಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಸಿದ್ಲು. ನಂತರ ಜಾಮೀನ್ ಪಡೆದಿದ್ಲು. ಅದಾದ ನಂತರ ಇತರರು ಕೂಡ ಆಚೆ ಬಂದಿದ್ರು ಜಾಮೀನಿನ ಮೇಲೆ. ಇನ್ನು ಇದೀಗ ತನ್ನ ಬಾವಿ ಪತಿ ಗಿರೀಶ್ ಕೊಲೆಯ ಪ್ರಮುಖ ಅಪರಾಧಿ ಶುಭ ಶಂಕರ ನಾರಾಯಣ, ಆಕೆ ಪ್ರೀತಿಸುತ್ತಿದ್ದಂತ ಹುಡುಗ ಅರುಣ್ ಜೊತೆಗೆ ಕೊಲೆಯಲ್ಲಿ ಭಾಗಿಯಾಗಿದ್ದಂತ ಮತ್ತಿಬ್ಬರಿಗೆ ಜೀವಾವಧಿ ಶಿಕ್ಷೆಯ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಗೆ ಸಲ್ಲಿಕೆಯಾಗಿತ್ತು. ಇನ್ನು ಜುಲೈ 14 ಸೋಮವಾರ ಸುಪ್ರೀಂ ಕೋರ್ಟ್ 4ರಿಗೆ ವಿಧಿಸಲಾಗಿದ್ದ ಜೀವಾವಧಿ ಶಿಕ್ಷೆಯನ್ನ ಎತ್ತಿ ಹಿಡಿದಿದೆ. ಅಷ್ಟೇ ಅಲ್ಲದೆ ಶಿಕ್ಷೆಗೊಳಗಾದವರು ಕರ್ನಾಟಕದ ರಾಜ್ಯಪಾಲರ ಮುಂದೆ ದಯಾ ಅರ್ಜಿ ಸಲ್ಲಿಸಲು 8 ವಾರಗಳ ಕಾಲಾವಕಾಶವನ್ನ ಕೂಡ ನೀಡಿದೆ. ಈ ಅವಧಿ ಮುಗಿಯುವವರೆಗೂ ಜಾಮೀನಿನ ಮೇಲೆ ಇರುವವರನ್ನ ಬಂಧಿಸದಂತೆ ಕೋರ್ಟ್ ಆದೇಶವನ್ನ ಕೂಡ ಕೊಟ್ಟಿದೆ. ಇನ್ನು ವೀಕ್ಷಕರೇ, ರಿಂಗ್ ರೋಡ್ ಶುಭಗೆ ದಯಾ ಕರುಣಿಸಬೇಕಾ, ದಯೆಯನ್ನ ನೀಡಬೇಕಾ? ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.